ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನ ಮಾಡ್ತಾ ಇದ್ದು, ಅದರಲ್ಲಿ ನೌನ್, ಪ್ರೊನೌನ್ ಮತ್ತೆ ಅಡ್ಜೆಕ್ಟಿವ್ಸ್ ಬಗ್ಗೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಹಳ ಮುಖ್ಯವಾಗಿರೋ ವರ್ಬ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ಅಂತಾನೆ ಹೇಳಬಹುದು. ಯಾಕೆ ವರ್ಬ್ಸ್ಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂದ್ರೆ, ನಮಗೆ ವರ್ಬ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಬರುತ್ತೆ ಅಂದ್ರೆ ನಾವು 90% ಇಂಗ್ಲಿಷ್ ಗ್ರಾಮರ್ ಅನ್ನ ಕಲ್ತ್ಕೊಂಡಿದೀವಿ ಅಂತಾನೆ ಹೇಳಬಹುದು. ಯಾಕಂದ್ರೆ ವಿತೌಟ್ ದ ಹೆಲ್ಪ್ ಆಫ್ ವರ್ಬ್ಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಫ್ರೇಮ್ ಅ ಸೆಂಟೆನ್ಸ್. ಇಂಗ್ಲಿಷ್ ಅಲ್ಲಿ ಒಂದು ವಾಕ್ಯವನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ನಮಗೆ ವರ್ಬ್ಸ್ ಇದ್ದೇ ಇರಬೇಕು. ವರ್ಬ್ ಇಲ್ಲದೆ ನಾವು ಯಾವುದೇ ಸೆಂಟೆನ್ಸ್ ಅನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಕಲ್ತ್ಕೊಳ್ಳೋಣ. ನಾವು ವಾಟ್ ಆರ್ ವರ್ಬ್ಸ್ ಅಂತ ಕ್ವಶನ್ ಅನ್ನ ಕೇಳಿದ್ರೆ ಬಹಳಷ್ಟು ಜನ ಆನ್ಸರ್ ಅಲ್ಲಿ ವರ್ಬ್ಸ್ ಆರ್ ಡೂಯಿಂಗ್ ವರ್ಡ್ಸ್ ಅಂತ ಹೇಳ್ತಾರೆ. ವರ್ಬ್ಸ್ ಆರ್ ಡೂಯಿಂಗ್ ವರ್ಡ್ಸ್ ಅಂತ ಹೇಳ್ತಾರೆ. ಅಂಡ್ ಈವನ್ ಸಮ್ ಪೀಪಲ್ ಯೂಸ್ ಟು ಸೇ ದಟ್ ವರ್ಬ್ಸ್ ಆರ್ ಆಕ್ಷನ್ ವರ್ಡ್ಸ್. ಸೊ ಡೂಯಿಂಗ್ ವರ್ಡ್ಸ್ ಅಥವಾ ಆಕ್ಷನ್ ವರ್ಡ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಶಾಲೆಗಳಲ್ಲಿ ಅಥವಾ ಸ್ಕೂಲಲ್ಲಿ ಈ ರೀತಿ ಹೇಳ್ಕೊಟ್ಟಿರ್ತಾರೆ, ವರ್ಬ್ಸ್ ಆರ್ ಡೂಯಿಂಗ್ ವರ್ಡ್ಸ್ ಅಂತ. ಹಾಗಾದ್ರೆ ಅಲ್ಲಿ ಹೇಳ್ಕೊಟ್ಟಿರೋದು ತಪ್ಪ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತ ಅದು ತಪ್ಪಲ್ಲ, ಬಟ್ ಇನ್ಕಂಪ್ಲೀಟ್. ಸೊ ವರ್ಬ್ಸ್ ಆರ್ ಡೂಯಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಇನ್ಕಂಪ್ಲೀಟ್. ಯಾಕಂದ್ರೆ ಅವು ಆಕ್ಷನ್ ಅನ್ನ ಮಾತ್ರ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬದಲಾಗಿ ಅಥವಾ ಆಕ್ಷನ್ ಜೊತೆಗೆ ಅಕರೆನ್ಸ್ ಅಂಡ್ ಸ್ಟೇಟ್ ಆಫ್ ಬೀಯಿಂಗ್ ಇವುಗಳನ್ನ ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಇವತ್ತಿಂದ ವಾಟ್ ಆರ್ ವರ್ಬ್ಸ್ ಅಂದಾಗ ನೀವು ಏನಂತ ಹೇಳಬೇಕು ಅಂದ್ರೆ, ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಆಕ್ಷನ್, ಅಕರೆನ್ಸ್ ಅಂಡ್ ಸ್ಟೇಟ್ ಆಫ್ ಬೀಯಿಂಗ್ ಆರ್ ಕಾಲ್ಡ್ ವರ್ಬ್ಸ್. ಸೊ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಆಕ್ಷನ್, ಅಕರೆನ್ಸ್ ಅಂಡ್ ಸ್ಟೇಟ್ ಆಫ್ ಬೀಯಿಂಗ್ ಆರ್ ಕಾಲ್ಡ್ ವರ್ಬ್ಸ್. ಆಕ್ಷನ್ ನಮಗೆ ಗೊತ್ತಿದೆ, ಈ ಅಕರೆನ್ಸ್ ಅಂಡ್ ಸ್ಟೇಟ್ ಆಫ್ ಬೀಯಿಂಗ್ ಏನು ಅಂತ ನೀವು ಪ್ರಶ್ನೆಯನ್ನ ಕೇಳೋದಾದ್ರೆ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಅವನ್ನು ಕೂಡ ಅಭ್ಯಾಸ ಮಾಡೋಣ. ಈಗ ನಮಗೆ ವಾಟ್ ಆರ್ ವರ್ಬ್ಸ್ ಅನ್ನೋದಕ್ಕೆ ಕಂಪ್ಲೀಟ್ ಮೀನಿಂಗ್ ಅರ್ಥ ಆಗಿದೆ. ವರ್ಬ್ಸ್ ಆರ್ ದ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಆಕ್ಷನ್, ಅಕರೆನ್ಸ್ ಅಂಡ್ ಸ್ಟೇಟ್ ಆಫ್ ಬೀಯಿಂಗ್. ಸೊ ಹಾಗಾದ್ರೆ ಆಕ್ಷನ್ ಅನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದಕ್ಕೆ ಇಲ್ಲಿ 4 ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀವಿ. ಹಿ ರನ್ಸ್, ದೇ ವಾಕ್, ಶಿ ರೈಟ್ಸ್ ಅ ಲೆಟರ್, ದೇ ಪ್ಲೇ ಕ್ರಿಕೆಟ್ ಎವ್ರಿ ವೀಕೆಂಡ್. ಈ 4 ಸೆಂಟೆನ್ಸಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಆಕ್ಷನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇನ್ ಫಸ್ಟ್ ಒನ್, ಹಿ ರನ್ಸ್. ಹಿಯರ್ runs is an action word. They walk. Here walk is the action. She writes a letter. Here writes is the action. They play cricket every weekend. Here play. So this is the action or action word. So ಈ 4 ವಾಕ್ಯಗಳಲ್ಲಿ 4 ಪದಗಳು ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇವೆಲ್ಲ ಕೂಡ ವರ್ಬ್ಸ್ ಆಗಿದೆ. ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರೋದ್ರಿಂದ ಇವೆಲ್ಲ ಕೂಡ ಆಕ್ಷನ್ ವರ್ಡ್ಸ್ ಅಂದ್ರೆ ವರ್ಬ್ಸ್ ಆಗಿದೆ. ಬಟ್ ಇಲ್ಲಿ 4 ಸೆಂಟೆನ್ಸ್ ಗಳಲ್ಲಿ ವರ್ಬ್ಸ್ ತನ್ನ ಫಾರ್ಮ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ಫಸ್ಟ್ ಒನ್ ಅಲ್ಲಿ ರನ್ಸ್, ಸೆಕೆಂಡ್ ಒನ್ ವಾಕ್, ಥರ್ಡ್ ಒನ್ ರೈಟ್ಸ್ ಅಂಡ್ ಲಾಸ್ಟ್ ಒನ್ ಪ್ಲೇ. ಯಾಕೆ ಅನ್ನೋದಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ವರ್ಬ್ಸ್ ಅನ್ನ ಯೂಸ್ ಮಾಡುವಾಗ ಸೆಂಟೆನ್ಸ್ ನ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರ್ಬೇಕು. ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ವರ್ಬ್ ಕೂಡ ಪ್ಲೂರಲ್ ಆಗಿರ್ಬೇಕು. ಸೊ ವರ್ಬ್ಸ್ ನ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಬೇಕು ಅನ್ನೋದಾದ್ರೆ ಅದರದ್ದು ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನ ನೀವು ಒಂದ್ಸಲ ನೋಡಿ. ಆಗ ನಿಮಗೆ ವರ್ಬ್ಸ್ ನ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಈಗ ನಿಮಗೆ ವರ್ಬ್ಸ್ ಆರ್ ಆಕ್ಷನ್ ವರ್ಡ್ಸ್ ಅನ್ನೋದಕ್ಕೆ ಪಕ್ಕ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ನಾವು ಅಕರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ಒನ್, ಅಕರೆನ್ಸ್. ಹೌ ಡು ದ ವರ್ಬ್ಸ್ ಎಕ್ಸ್ಪ್ರೆಸ್ ಅಕರೆನ್ಸ್? ಅಕರೆನ್ಸ್ ಅನ್ನ ಯಾವ ರೀತಿ ವರ್ಬ್ಸ್ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದಾದ್ರೆ, ವರ್ಬ್ಸ್ ಡಿಸ್ಕ್ರೈಬ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಟೇಕ್ಸ್ ಪ್ಲೇಸ್. ಇಲ್ಲಿ ವರ್ಬ್ಸ್ ಏನ್ ಮಾಡುತ್ತೆ ಅಂದ್ರೆ, ಅಥವಾ ಕೆಲವೊಂದು ನಿರ್ದಿಷ್ಟವಾದ ವರ್ಡ್ಸ್ ಒಂದು ಸೆಂಟೆನ್ಸ್ ಅಲ್ಲಿ ನಿರ್ದಿಷ್ಟವಾದ ವರ್ಡ್ಸ್ ಏನಾಗುತ್ತೆ, ಏನ್ ನಡೆಯುತ್ತೆ, ಏನ್ ಆಗಿತ್ತು, ಏನ್ ನಡೆದಿತ್ತು ಅನ್ನೋದನ್ನ ನಮಗೆ ಎಕ್ಸ್ಪ್ರೆಸ್ ಮಾಡ್ತವೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಅಕರೆನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ವರ್ಬ್ಸ್ ಡಿಸ್ಕ್ರೈಬ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಟೇಕ್ಸ್ ಪ್ಲೇಸ್ ಆರ್ ಸಮಥಿಂಗ್ becomes or became.
ಏನು ನಡೆದಿತ್ತು, ಏನ್ ಆಗಿತ್ತು, ಏನ್ ನಡೆಯುತ್ತೆ, ಏನ್ ಆಗುತ್ತೆ ಅನ್ನೋದನ್ನ ಕೂಡ ವರ್ಬ್ಸ್ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಹಿಯರ್ ಆರ್ ದ 4 ಎಕ್ಸಾಂಪಲ್ಸ್. An idea occurred to me. An idea occurred to me. ನನಗೊಂದು ಉಪಾಯ ಹೊಳೆಯಿತು. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಕ್ಷನ್ ಅನ್ನ ಯಾವ ರೀತಿ ಹೇಳ್ತಾ ಇದೀವಿ? Something happened. What happened? An idea occurred to me. The plant grew fast. ಗಿಡ ಹೇಗೆ ಬೆಳೀತು ಅನ್ನೋದನ್ನ ಹೇಳ್ತಾ ಇದೀವಿ. It grew fast. What happened? The plant grew fast. And how did the plant grow? It grew fast. He became a doctor last year. ಅವನು ಕಳೆದ ವರ್ಷ ಡಾಕ್ಟರ್ ಆದ. Became. So here the word became express the occurrence. And last one, a miracle happened. A miracle happened. ಏನು ನಡೀತು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲ ನಾವು ಹೇಳಿದೀವಿ something happens or take place. Verbs describe something happens or takes place as something happened and took place. So a miracle happened. ಈಗ ನಿಮಗೆ ವರ್ಬ್ಸ್ ಯಾವ ರೀತಿ ಅಕ್ಕರೆನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ನಾವು ಸ್ಟೇಟ್ ಆಫ್ ಬೀಯಿಂಗ್ ಬಗ್ಗೆ ಒಂದಷ್ಟು ಅಭ್ಯಾಸ ಮಾಡೋಣ. ದೆನ್ ಥರ್ಡ್ ಒನ್, ಸ್ಟೇಟ್ ಆಫ್ ಬೀಯಿಂಗ್. ಸ್ಟೇಟ್ ಆಫ್ ಬೀಯಿಂಗ್ ಅಂದಾಗ ಹಿಯರ್ ವರ್ಬ್ಸ್ ಡಿಸ್ಕ್ರೈಬ್ ದ ಸಿಚುಯೇಷನ್ ಆರ್ ಪೊಸಿಷನ್. ಇಲ್ಲಿ ವರ್ಬ್ಸ್ ಅನ್ನೋದು ಆಕ್ಷನ್ ಆಗಿರೋದಿಲ್ಲ, ಬದಲಾಗಿ ಪರಿಸ್ಥಿತಿ ಮತ್ತು ಸ್ಥಾನವನ್ನ, ಒಂದು ಪರಿಸ್ಥಿತಿಯ ಬಗ್ಗೆ ಹೇಳ್ತಾ ಇರುತ್ತೆ, ಇಲ್ಲ ಅದು ಸ್ಥಾನದ ಬಗ್ಗೆ ಹೇಳ್ತಾ ಇರುತ್ತೆ. ಸೊ ಹಿಯರ್ ದ ವರ್ಬ್ಸ್ ಡಿಸ್ಕ್ರೈಬ್ ದ ಸಿಚುಯೇಷನ್ ಆರ್ ಪೊಸಿಷನ್. ಸೊ ಹಿಯರ್ ವಿ ಯೂಸ್ am, is, are, was, were, being, been. ಈ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಸೊ when the verbs describe the situation or position, here in the sentences we use the helping verbs. ಇಲ್ಲಿ ನಾವು ಸೆಂಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಸೊ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಫಸ್ಟ್ ಒನ್, ಐ ಆಮ್ ಅ ಟೀಚರ್. ಸೊ ವಾಟ್ ಈಸ್ ಮೈ ಸ್ಟೇಟ್ ಆಫ್ ಬೀಯಿಂಗ್ ಆರ್ ವಾಟ್ ಈಸ್ ಮೈ ಪೊಸಿಷನ್ ಮೀನ್ಸ್ ಐ ಆಮ್ ಎ ಟೀಚರ್. ಸೊ ನನ್ನ ಸ್ಥಾನ ಏನು? ನಾನೊಬ್ಬ ಶಿಕ್ಷಕ. ಶಿ ಈಸ್ ಅ ಲೆಕ್ಚರರ್. ಅವಳ ಪೊಸಿಷನ್ ಅಥವಾ ಸ್ಥಾನ ಏನು ಅನ್ನೋದಾದ್ರೆ ಶಿ ಈಸ್ ಅ ಲೆಕ್ಚರರ್. ದೇ ಆರ್ ಸ್ಟೂಡೆಂಟ್ಸ್. ಅವರ ಸ್ಥಾನ ಏನು ಅನ್ನೋದಾದ್ರೆ ದೇ ಆರ್ ಸ್ಟೂಡೆಂಟ್ಸ್. ಅವರು ವಿದ್ಯಾರ್ಥಿಗಳು. ಶಿ ಈಸ್ ಟಯರ್ಡ್. ವಾಟ್ ಈಸ್ ಹರ್ ಸಿಚುಯೇಷನ್ ನೌ? ಶಿ ಈಸ್ ಟಯರ್ಡ್. ಅವಳ ಪರಿಸ್ಥಿತಿ ಹೇಗಿದೆ? ಅವಳು ಬಹಳ ಸುಸ್ತಾಗಿದ್ದಾಳೆ. ಐ ಆಮ್ ಹ್ಯಾಪಿ. ಸೊ ಹಿಯರ್ ಆಲ್ಸೋ ಇಟ್ ಎಕ್ಸ್ಪ್ರೆಸ್ the state or the situation. So in this situation, what is my feeling? That is the happiness. I am happy. They were late. So here also the state of being. ಅವರು ತಡವಾಗಿದ್ದಾರೆ ಅಥವಾ ತಡವಾಗಿ ಬಂದಿದ್ದಾರೆ. ಸೊ ಇಲ್ಲಿ ವರ್ಬ್ಸ್ ಅನ್ನೋದು ನಮಗೆ ಆಕ್ಷನ್ ಅನ್ನ ಅಲ್ಲ, ಬದಲಾಗಿ ಸಿಚುಯೇಷನ್ ಆರ್ ಪೊಸಿಷನ್ ಅನ್ನ ತೋರಿಸ್ತಾ ಇದೆ. ಅಂಡ್ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡಿದೀವಿ. ಫಸ್ಟ್ ಒನ್ ಅಲ್ಲಿ ಆಮ್, ಸೆಕೆಂಡ್ ಒನ್ ಈಸ್, ಥರ್ಡ್ ಒನ್ ಆರ್, again in fourth one is, and here am and were. ಸೊ ಇಲ್ಲಿ ಸೆಂಟೆನ್ಸ್ ಮಾಡುವಾಗ ನಾವು ಈ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಸೊ ಈಗ ನಿಮಗೆ ವರ್ಬ್ಸ್ ಅಂದ್ರೆ ಅವು ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಅಕರೆನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಅಂಡ್ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my videos for the first time, then don't forget to subscribe my YouTube channel. Thank you.